ನೀವು ಕೊಟ್ಟಿರೋ ಅಧಿಕಾರ ಉಪಯೋಗಿಸ್ಕೊಂಡು ಏನ್ ಕೆಲಸ ಮಾಡಿದೀವಿ ಅನ್ನೋದು ನಿಮಗೆ ಲೆಕ್ಕನೂ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ. ಅದಕ್ಕೆ ಹಿಂದೆನೂ ಕೂಡ ದರ್ಖಾಸ್ತಲ್ಲಿ ಮಂಜೂರಾಗಿತ್ತು. ಪೋಡಿ ಆಗಿಲ್ಲ, ಅವ್ರ ಹೆಸರಿಗೆ ಸಪರೇಟ್ ಆಗಿ RTC ಬಂದಿಲ್ಲ, ಮಕ್ಕಳಿಗೆ ವಿಭಾಗ ಮಾಡಕ್ಕಾಗಲ್ಲ, ಬೇರೆಯವರಿಗೆ ಕ್ರಯ ಮಾಡಕ್ಕಾಗಲ್ಲ, ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಹೋದ್ರೆ ಸಾಲನೂ ಕೊಡೋದಿಲ್ಲ. ಹೆಸರಿಗೆ ಮಾತ್ರ ಜಮೀನು ನಿಮ್ಮದು, ಆದ್ರೆ ಎಲ್ಲಾ ಜುಟ್ಟು ಸರ್ಕಾರದ ಕೈಯಲ್ಲೇ ಇರ್ತದೆ. ಹಿಂಗೆ ನಿಮ್ ಜುಟ್ಟು ಹೇಳಿದ್ರೆ ಓಡ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬರಬೇಕು. 16 ವರ್ಷಗಳಿಂದ ಈ ಜನ ದರ್ಖಾಸ್ತಲ್ಲಿ ಮಂಜೂರಾಗಿರೋ ಜಮೀನುಗಳ ರೈತರು ಬದುಕೊಂಡು ಬಂದಿದ್ದಾರೆ. ಅಲ್ಲಿವರೆಗೂ ನಿಮ್ಮ ಮಾಲೀಕತ್ವನೇ ಗ್ಯಾರಂಟಿ ಇರೋದಿಲ್ಲ. ನೀವು ಮೂಲ ಸರ್ಕಾರಿ ನಂಬರ್ ಅಲ್ಲೇ ಓಡ್ತಾ ಇರ್ತದೆ ನಿಮ್ಮ RTC. ಮೂಲ ಮಂಜೂರಾದವರು ಸತ್ತೋಗಿ ಇವತ್ತು 3ನೇ ತಲೆಮಾರಿನವರು ಇದ್ದಾರೆ, ಆದ್ರೆ ಅವ್ರಿಗೆ ಖಾತೆ ಬದಲಾವಣೆ ಆಗಿಲ್ಲ. ಯಾಕೆ ಅಂದ್ರೆ ಪೋಡಿ ಆಗಿಲ್ಲ. 81 ಪ್ರಕರಣ ಪೋಡಿ ಆಗಿದೆ. ಜವಾಬ್ದಾರಿ ತಗೊಂಡು ಆಡಳಿತ ಮುಖ್ಯಸ್ಥರಾಗಿ ಅವರು ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಇವತ್ತು ನಾವೊಂದು 2-3 ಕೆಲಸಗಳನ್ನ ಸಮರ್ಪಣಾ ಸಮಾವೇಶ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವು ಇದಕ್ಕೆ ಸಾಮಾನ್ಯವಾಗಿ ಸವಲತ್ತು ವಿತರಣೆ ಅಂತ ಕರಿತೀವಿ, ಆದರೆ ಸ್ವಲ್ಪ ಹೆಸರು ಬದಲಾವಣೆ ಮಾಡಿ ಸಮರ್ಪಣಾ ಸಮಾವೇಶ ಅಂತ ಇಟ್ಕೊಂಡಿದ್ದೇವೆ. ಯಾಕೆ ಸಮರ್ಪಣೆ ಅಂದ್ರೆ, ನಮ್ಮ ಸರ್ಕಾರ ಬಂದು 1000 ದಿನ ಆಯಿತು. ಫೆಬ್ರವರಿ 13ನೇ ತಾರೀಕಿಗೆ ನೀವು ಜನ ಆಯ್ಕೆ ಮಾಡಿ ನಮ್ಮ ಸರ್ಕಾರವನ್ನ ತಂದಿದ್ದೀರಾ. ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಮ್ದು ಸರ್ಕಾರ ಆಗಿದೆ. ಆಯ್ಕೆ ಮಾಡಿದಂಥವರು ನೀವು. ನಮ್ಮನ್ನ ಸರ್ಕಾರದಲ್ಲಿ ಕೂರಿಸಿರೋದು ಜನಗಳ ಬದುಕಿನ ಸಮಸ್ಯೆಯನ್ನ ಪರಿಹಾರ ಮಾಡಿ ಜನ ನೆಮ್ಮದಿಯಾಗಿ ಬದುಕೋದಿಕ್ಕೆ ಕೆಲಸ ಮಾಡಿ ಅಂತ ನೀವು ನಮ್ಮನ್ನ ಆಯ್ಕೆ ಮಾಡಿ ಕೂರಿಸಿರುವಂತಹದ್ದು ಸರ್ಕಾರದಲ್ಲಿ. ಈ 1000 ದಿನದಲ್ಲಿ ನಾವು ಏನ್ ಮಾಡಿದ್ದೇವೆ ಅದನ್ನ ನಿಮಗೆ ಸಮರ್ಪಣೆ ಮಾಡಬೇಕಾಗಿರೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ, ನಮ್ಮ ಕೆಲಸ. ಅದು ಯಾಕೆ ಅಂದ್ರೆ, ನಾನು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲೂ ಹೇಳಿದೆ, ಜನ ನಮ್ಮನ್ನ ಆಯ್ಕೆ ಮಾಡಿ ವಿಧಾನಸೌಧದಲ್ಲಿ ಕೂರಿಸೋದು ದರ್ಬಾರ್ ಮಾಡಿ ಮಜಾ ಮಾಡಿ ಅಂತಲ್ಲ, ಸಾಮಾನ್ಯ ಜನಗಳ ಜೀವನದ ಸಮಸ್ಯೆಯನ್ನ ಪರಿಹಾರ ಮಾಡಿ ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಕೆಲಸ ಮಾಡಿ ಅಂತ ನಮ್ಮನ್ನ ಸರ್ಕಾರ ಆಯ್ಕೆ ಮಾಡೋದು. ನಾವು ಏನ್ ಮಾಡಿದ್ದೇವೆ ಅನ್ನೋದನ್ನು ನಿಮ್ಗೆ ಲೆಕ್ಕ ಕೊಡ್ಬೇಕು. ನಾವು ಬರೀ ವಿಧಾನಸೌಧದಲ್ಲಿ ಕೂತ್ಕೊಂಡು ದಿನ ಕಳೆದಿದ್ದೇ ಸಾಧನೆ ಅಲ್ಲ. ನೀವು ಕೊಟ್ಟಿರೋ ಅಧಿಕಾರ ಉಪಯೋಗಿಸ್ಕೊಂಡು ಏನ್ ಕೆಲಸ ಮಾಡಿದೀವಿ ಅನ್ನೋದು ನಿಮಗೆ ಲೆಕ್ಕನೂ ಕೊಡಬೇಕು. ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಸಮರ್ಪಣೆನೂ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇದು. ಏನ್ ಮಾಡಿದೀವಿ ಅಂತ ಲೆಕ್ಕನೂ ಕೊಡೋದಕ್ಕೊಂದು ಅವಕಾಶ ಇದು. ಎಲ್ಲರ ಮುಂದೆ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕವಾಗಿ ಪಾರದರ್ಶಕವಾಗಿ ನಾವು ಇಷ್ಟು ಕೆಲಸ ಮಾಡಿದೀವಿ ಅಂತ ನಿಮಗೆ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮ ಇದು. ವಿಷಯಕ್ಕೆ ಬರೋದಾದ್ರೆ, ಏನ್ ಮಾಡಿದೀರಾ ನೀವು ಅಂತ ಕೇಳಬಹುದು. ಈಗ ಎಲ್ಲರೂ ಮಾತನಾಡಿದ್ರು. ಇಂದಿರಾ ಗಾಂಧಿಯವರು ದೇವರಾಜ ಅರಸೋರು ಇದ್ದಾಗ ಸುಮಾರು ಜನ ರೈತರಿಗೆ ಜಮೀನುಗಳನ್ನ ಮಂಜೂರು ಮಾಡಿದ್ರು. ಅದಕ್ಕೆ ಹಿಂದೆನೂ ಕೂಡ ದರ್ಖಾಸ್ತಲ್ಲಿ ಮಂಜೂರಾಗಿತ್ತು. ಆದ್ರೆ ಅವ್ರಿಗೆ ಮಂಜೂರಾತಿ ದಾಖಲೆ ಇದ್ರೂ ಸಹ ಪಕ್ಕ ಅವರಿಗೆ ಸರ್ವೆ ಆಗಿಲ್ಲ, ಸ್ಕೆಚ್ ಆಗಿಲ್ಲ, ಪೋಡಿ ಆಗಿಲ್ಲ, ಅವ್ರ ಹೆಸರಿಗೆ ಸಪರೇಟ್ ಆಗಿ RTC ಬಂದಿಲ್ಲ, ಮಕ್ಕಳಿಗೆ ವಿಭಾಗ ಮಾಡಕ್ಕಾಗಲ್ಲ, ಬೇರೆಯವರಿಗೆ ಕ್ರಯ ಮಾಡಕ್ಕಾಗಲ್ಲ, ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಹೋದ್ರೆ ಸಾಲನೂ ಕೊಡೋದಿಲ್ಲ. ಹೆಸರಿಗೆ ಮಾತ್ರ ಜಮೀನು ನಿಮ್ಮದು, ಆದ್ರೆ ಎಲ್ಲಾ ಜುಟ್ಟು ಸರ್ಕಾರದ ಕೈಯಲ್ಲೇ ಇರ್ತದೆ. ನೀವೇನ ಸ್ವಲ್ಪ ಹಂಗೆ ಹಿಂಗೆ ಆಡಿದ್ರೆ
ಹಿಂಗೆ ನಿಮ್ ಜುಟ್ಟು ಹೇಳಿದ್ರೆ ಓಡ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬರಬೇಕು. ಈ ತರಹ 16 ವರ್ಷಗಳಿಂದ ಈ ಜನ ದರ್ಖಾಸ್ತಲ್ಲಿ ಮಂಜೂರಾಗಿರೋ ಜಮೀನುಗಳ ರೈತರು ಬದುಕೊಂಡು ಬಂದಿದ್ದಾರೆ. ಅವ್ರಿಗೆ ಆಗಲೇನೆ ಪೋಡಿ ಮಾಡಿ ಪಕ್ಕ ದಾಖಲೆಗಳನ್ನ ಮಾಡಿ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಎಲ್ಲಿವರೆಗೂ ಪಕ್ಕ ದಾಖಲೆ ಆಗೋದಿಲ್ಲ ಅಲ್ಲಿವರೆಗೂ ನಿಮ್ಮ ಮಾಲೀಕತ್ವನೇ ಗ್ಯಾರಂಟಿ ಇರೋದಿಲ್ಲ. ಯಾಕೆ ಅಂದ್ರೆ ನೀವು ಮೂಲ ಸರ್ಕಾರಿ ನಂಬರ್ ಅಲ್ಲೇ ಓಡ್ತಾ ಇರ್ತದೆ ನಿಮ್ಮ RTC. ಯಾರು ಬೇಕಾದ್ರೂ ಬಂದು ನಿಮ್ಮನ್ನ ಅಲ್ಲಾಡಿಸಬಹುದು. ಪಕ್ಕದಲ್ಲಿ ಇನ್ನೊಬ್ಬ ನಕಲಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟು ಒಂದಷ್ಟು ತಾಕತ್ತಾಗಿರೋರ್ನ ಕರ್ಕೊಂಡ್ಬಂದು 30 ವರ್ಷ ನೀವು ಸಾಗುವಳಿ ಮಾಡ್ತಾ ಇದ್ರು ನಿಮ್ಮನ್ನ ಪಕ್ಕಕ್ಕೆ ಸರಿಸಿ ಅವರು ಅದನ್ನ ವಶಕ್ಕೆ ತಗೋಬಹುದು. ಮೂಲ ಮಂಜೂರಾದವರು ಸತ್ತೋಗಿ ಇವತ್ತು 3ನೇ ತಲೆಮಾರಿನವರು ಇದ್ದಾರೆ. ಆದ್ರೆ ಅವ್ರಿಗೆ ಖಾತೆ ಬದಲಾವಣೆ ಆಗಿಲ್ಲ. ಯಾಕೆ ಅಂದ್ರೆ ಪೋಡಿ ಆಗಿಲ್ಲ, ವಿಭಾಗ ಮಾಡಕ್ಕಾಗಲ್ಲ, ಮಕ್ಕಳಿಗೆ ಭಾಗ ಕೊಡಕ್ಕಾಗಲ್ಲ, ಕ್ರಯ ಮಾಡಕ್ಕೂ ಆಗಲ್ಲ. ಹೆಸರಿಗೆ ಜಮೀನು ನಿಮ್ಮದು, ಆದ್ರೆ ಆ ಮಾಲೀಕತ್ವಕ್ಕೆ ಗ್ಯಾರಂಟಿ ಇರ್ತಾ ಇರಲಿಲ್ಲ. ಇವನ್ನ ಕಾಲ ಕಾಲಕ್ಕೆ ಸರ್ಕಾರ ಪೋಡಿ ಮಾಡಿ ಕೊಡಬೇಕಾಗಿತ್ತು. ಆದ್ರೆ ಮಂಜೂರಿ ಮಾಡುವಾಗ ತೋರಿಸಿದಂತ ಆಸಕ್ತಿ ಪೋಡಿ ಮಾಡೋದ್ರ ಕಡೆಗೆ ಯಾರು ಆಸಕ್ತಿ ತೋರಿಸಲಿಲ್ಲ. ಸುಮಾರು P ನಂಬರ್ಗಳು ಅವು ಇವು ಹಿಂಗಾಗಿ ಜಮೀನು ಮಾಲೀಕತ್ವ ಎಷ್ಟೋ ಜನಕ್ಕೆ ಮಂಜೂರಾಗಿರೋ ಜಮೀನು ಜೀವನದಲ್ಲಿ ನೆಮ್ಮದಿ ಕೊಡೋದ್ರ ಬದಲಿಗೆ ಅತಂತ್ರ ಮತ್ತು ವ್ಯಾಜ್ಯಗಳು, ಬರೀ ತಕರಾರುಗಳು, ಜೀವನದಲ್ಲಿ ಗ್ಯಾರಂಟಿ ಬದಲಿಗೆ ಅತಂತ್ರದಲ್ಲಿ ಬದುಕುವಂತಹದ್ದು ಕೆಲವರಿಗೆ ಕಾಯಂ ಆಗ್ಬಿಟ್ಟಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಇಂಥ ಸಮಸ್ಯೆಗಳನ್ನ ನಾವೇ ಹುಡುಕಿ ಅವುಗಳಿಗೆ ಏನಾದರೂ ಮಾಡಿ ಪರಿಹಾರ ಮಾಡಿಕೊಟ್ಟು ಸಂಪೂರ್ಣ ದಾಖಲೆಗಳನ್ನ ಮಾಡಿ ಸರ್ವೆ ಮಾಡಿ ಸ್ಕೆಚ್ ಮಾಡಿ ಪೋಡಿ ಮಾಡಿ ಹೊಸ RTC ಮಾಡಿ ಸಂಪೂರ್ಣ ಮಾಲೀಕತ್ವ ರೈತರಿಗೆ ಕೊಟ್ಟು ಅದರ ಮುಖಾಂತರ ಒಂದು ಭೂ ಗ್ಯಾರಂಟಿಯನ್ನ ಕೊಡಬೇಕು ಅನ್ನುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಈಗ ಎಷ್ಟು ಮಾಡಿದ್ದೇವೆ ನಾವು? ಈ ಕಳೆದ 2 ವರ್ಷದಲ್ಲಿ ಎಷ್ಟು ಮಾಡಿದ್ದೇವೆ, 1 ವರ್ಷದಲ್ಲಿ ಅನ್ನೋದಕ್ಕೆ ಮೊದಲು ನಾನು ನಿಮ್ಗೆ ಹೇಳೋದಾದ್ರೆ 2018ರಿಂದ 2023 ಹೋದ ಸರ್ಕಾರದ 5 ವರ್ಷದಲ್ಲಿ ಎಷ್ಟು ಪೋಡಿ ದುರಸ್ತು ಮಾಡಿದಿರಿ ಅಂತ ನಮ್ಮ ಅಧಿಕಾರಿಗಳಿಗೆ ಕೇಳಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದಲ್ಲಿ ಪೋಡಿ ಆಗಿರೋದು 81 ಪ್ರಕರಣ ಆಗಿದೆ. 5 ವರ್ಷ ಹೋದ ಸರ್ಕಾರದಲ್ಲಿ 5 ವರ್ಷದಲ್ಲಿ 81 ಪ್ರಕರಣ ಪೋಡಿ ಆಗಿದೆ. ಯಾರು ಹೋಗಿ ಅವ್ರದ್ದು ಅರ್ಜಿ ಕೊಟ್ಟು ಯಾರನ್ನೋ ಅವ್ರನ್ನೋ ಇವ್ರನ್ನೋ ಹಿಡ್ಕೊಂಡು ಏನೇನ್ ಮಾಡಬೇಕೋ ಅದನ್ನೆಲ್ಲ ಮಾಡಿ ಆಫೀಸುಗಳಿಗೆ ಅಲದು ಇನ್ಫ್ಲೂಯೆನ್ಸ್ ಮಾಡಿ ಖರ್ಚು ಮಾಡಿ ಎಲ್ಲ ಮಾಡಿಸ್ಕೊಂಡವರು ಅವ್ರದ್ದು ಮಾತ್ರ 81 ಪ್ರಕರಣ 5 ವರ್ಷದಲ್ಲಿ ಪೋಡಿ ಆಗಿತ್ತು. ಈಗ ನಾವು ಹೋದ ವರ್ಷ ಜನವರಿಯಿಂದ ಈಗ 1 ವರ್ಷದಿಂದ ಈ ಪೋಡಿ ದುರಸ್ತು ನನ್ನ ಭೂಮಿ ಅಭಿಯಾನ ನಾವು ಮಾಡ್ತಾ ಇದ್ದೇವೆ. ಹೋದ ವರ್ಷ 1238 ಜನಕ್ಕೆ ಪೋಡಿ ಮಾಡಿ ಕೊಟ್ವಿ ನಾವು DC ಆಫೀಸ್ ಹತ್ರ. ಅದಾದ್ಮೇಲೆ ಇವತ್ತು ಸೇರಿಸಿದ್ರೆ ಹೋದ ವರ್ಷ ಈ ವರ್ಷ ಈ 1 ವರ್ಷದಿಂದ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪೋಡಿ ಮಾಡಿರುವ ಒಟ್ಟು ಪ್ರಕರಣ 4238. ಹಿಂದಿನ 5 ವರ್ಷದಲ್ಲಿ ಆಗಿದ್ದು 81. ಹಿಂದಿನ 5 ವರ್ಷದಲ್ಲಿ ಆಗಿದ್ದು 81. ನಾವು ಹೋದ ವರ್ಷ ಜನವರಿಯಿಂದ ಈ ವರ್ಷ ಮಾರ್ಚ್ಗೆ ಮಾಡಿರೋದು 4238 ಪೋಡಿ.
ಈ 4238ಕ್ಕೂ ಒಬ್ಬರ ಹತ್ರ ನಾವು ಅರ್ಜಿ ಕೊಡಿ ಅಂತ ಕೇಳಿಲ್ಲ. ನಮ್ಮ ಆಫೀಸ್ಗೆ ಬನ್ನಿ ಅಂತ ಕರೆದಿಲ್ಲ. ನಮ್ಮ ಆಫೀಸು ಕಚೇರಿಗಳಿಗೆ ರೌಂಡ್ ಹಾಕಿ ಅಂತ ನಾವು ಕೇಳಿಲ್ಲ. ಯಾವ ಮಧ್ಯವರ್ತಿಗೆ ಅವಕಾಶ ಕೊಟ್ಟಿಲ್ಲ. ನಾವು ಯಾರ ಹತ್ರ ಕೈ ಚಾಚಿಲ್ಲ. ನಾವು ನಮ್ಮ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಸ್ವಯಂ ಪ್ರೇರಣೆಯಿಂದ 60 ವರ್ಷದಿಂದ ಆಗದೇ ಇದ್ದಂತ ಕೆಲಸ ರೈತರ ಮನೆ ಬಾಗಿಲಿಗೆ ಹೋಗಿ ಮಾಡಿ ಕೊಟ್ಟಿದ್ದೇವೆ ನಮ್ಮ ಸರ್ಕಾರದಿಂದ ಅಂತ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಎಷ್ಟು ಸತ್ಯನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಗೂ ಗೊತ್ತಿರೋ ಹಾಗೆ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಈ ಕಡೆ ನನಗೆ ಪರಿಚಯ ಇರೋರು ತುಂಬಾ ಜನಸಾಮಾನ್ಯರು ಇದ್ದಾರೆ. ಜನಸಾಮಾನ್ಯರು ಅವರು ಬಂದಾಗ ನನ್ನ ಹತ್ರ ಹೇಳೋದು, ಒಂದು ಪೋಡಿ ಮಾಡಿಸ್ಬೇಕು ಅಂದ್ರೆ ಹಿಂದೆ ಹೋಗಿ ಆಫೀಸ್ಗೆ ಅರ್ಜಿ ಕೊಟ್ರೆ ಅವರು ಕಿವಿ ಮೇಲೆ ಹಾಕೊಳ್ತಾ ಇರ್ಲಿಲ್ಲ. ಯಾಕೆಂದ್ರೆ ಈ ಪೋಡಿ ಮಾಡೋದು ಅಂದ್ರೆ ಒಂಥರ ಅದು ಕಾಂಪ್ಲಿಕೇಶನ್. ಬಹುತೇಕ ನಮ್ಮ ಅಧಿಕಾರಿಗಳಿಗೂ ಪ್ರೊಸೀಜರು ಗೊತ್ತಿರಲಿಲ್ಲ. ಯಾರೋ ಒಬ್ರೋ ಇಬ್ಬರಿಗೋ ಮಾತ್ರ ಗೊತ್ತಿರ್ತಾ ಇತ್ತು. ಸೊ ಹಂಗಾಗಿ ಅರ್ಜಿ ಕೊಟ್ಟರು ಕೂಡ ಪೋಡಿಗೆ ಆಗ್ತಾ ಇರಲಿಲ್ಲ. ಜನ ಸುತ್ತಿ ಸುತ್ತಿ ಅರ್ಜಿ ಕೊಟ್ಟು ಇದು ಆಗೋದೇ ಇಲ್ಲ ಅಂತ ಮರ್ತ್ಕೊಂಡ್ ಬಿಟ್ಟಿದ್ರು. ಎಷ್ಟೋ ಜನ ಆಗೋದೇ ಇಲ್ಲ ಬಿಡು ಅಂತ. ತಾತನ ಹೆಸರಿಗೆ ಮಂಜೂರಾಗಿದ್ರು ಕೂಡ ಇವತ್ತಿಗೂ ಪೋಡಿ ಆಗಿಲ್ಲ ಅಂದ್ರೆ ಜನಕ್ಕೆ ಬೇಕಾಗಿಲ್ಲ ಅಂತಲ್ಲ, ಆಗೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು ಕೈ. ಇದನ್ನ ಸುತ್ತಿ ಸುತ್ತಿ ಕೊನೆಗೆ ಅಲ್ಲಿ ಇಲ್ಲಿ ಕಾಯ್ತಾ ಇರ್ತಾರೆ. ನೀನ್ ಆಫೀಸ್ಗೆ ಹೋದ್ರೆ ಈ ಕೆಲಸ ಆಗೋದಿಲ್ಲ, ಬಾ ನಾನು ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಬಾ ನಾನು ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅವ್ರದ್ದು ಜನ ಹೇಳಿದ್ದು ನನಗೆ, ಯಾಕಂದ್ರೆ ಯಾರು ತಪ್ಪರ್ಥ ಮಾಡ್ಕೋಬಾರ್ದು, ಜನ ಹೇಳಿದ್ದನ್ನ ಹೇಳ್ತಾ ಇದ್ದೇನೆ. 1 ಎಕರೆ ಪೋಡಿ ಮಾಡಿಕೊಡ್ಬೇಕು ಅಂದ್ರೆ 5 ಲಕ್ಷ, 10 ಲಕ್ಷ, ರೋಡ್ ಸೈಡ್ ಇದ್ರೆ 15 ಲಕ್ಷ, 20 ಲಕ್ಷ 1 ಎಕರೆ ಪೋಡಿ ಮಾಡಬೇಕಾದ್ರೆ. ನಿಜನಾ? ಜನ ಹೇಳಿದ್ದು ಹೇಳ್ತಾ ಇದ್ದೀನಿ ನಾನು. ಇದನ್ನ ನೋಡಿ ನೋಡಿ ಜನ ಏಕ ವ್ಯಕ್ತಿ ಪೋಡಿಗೆ ಅರ್ಜಿ ಕೊಡದೆ ಬಿಟ್ಬಿಟ್ಟಿದ್ರು. ಯಾಕಂದ್ರೆ ಇಷ್ಟು ದುಡ್ಡು ನಾವು ಸುರಿಯಕ್ ಆಗೋದಿಲ್ಲ ಅಂತೇಳಿ ಅಂತ. 5 ಲಕ್ಷದಿಂದ ಶುರುವಾಗಿ 20 ಲಕ್ಷವರೆಗೂ ಒಂದೊಂದು ಎಕರೆಗೆ ಖರ್ಚು ಆಗ್ತಾ ಇತ್ತು. ಮಧ್ಯವರ್ತಿಗಳು ಅಷ್ಟು ವಸೂಲಿ ಮಾಡ್ತಾ ಇದ್ರು ಅಂತ ಇಲ್ಲಿನ ಭಾಗದ ಜನ ಹೇಳೋದು. ಇವತ್ತು ಅಂತಾದ್ರಲ್ಲಿ ನಾವು 4238 ರೈತರದ್ದು 6,000 ಎಕರೆ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡಿಕೊಟ್ಟಿದ್ದೇವೆ ಅಂತ. ಅದನ್ನ ಇವತ್ತು 6,000 ಎಕರೆಗೆ 1 ಎಕರೆಗೆ 5 ಲಕ್ಷ ಅಂತ ಕಮ್ಮಿ ಇಟ್ಕೊಂಡ್ರು ಕೂಡ ಎಷ್ಟಾಯ್ತು? 300 ಕೋಟಿ ಆಗತ್ತೆ. 300 ಕೋಟಿ ಆಗತ್ತೆ. 10 ಲಕ್ಷ ಇಟ್ಕೊಂಡ್ರೆ 600 ಕೋಟಿ ಆಗತ್ತೆ. ಕೋಟಿಗಳು ಬಿಡಿ, ಕೋಟಿಗಳು ಕೊಡೋ ಕೆಪಾಸಿಟಿ ಇಲ್ಲಿ ಬೆಂಗಳೂರಿಂದ ಮರ್ಸಿಡಿಸ್ ಕಾರಲ್ಲಿ ಬರೋರಿಗೆ ಮಾತ್ರ ಇರುತ್ತೆ. ಹಳ್ಳಿಯಲ್ಲಿ ವ್ಯವಸಾಯ ಮಾಡೋರಿಗೆ ಆ ಕೆಪಾಸಿಟಿ ಇಲ್ಲ. ಅದು ಒಂದ್ ಕಡೆ. ಆದ್ರೆ ಮಾಡಿಸೋ ಇನ್ಫ್ಲೂಯೆನ್ಸು ಕೂಡ ಸಾಮಾನ್ಯ ರೈತರಿಗೆ ಇರೋದಿಲ್ಲ. ಇವತ್ತು ನಾವು ಯಾವ ಪಕ್ಷ ನೋಡದೆ, ಯಾವ ಜಾತಿ ನೋಡದೆ, ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಇತಿಹಾಸದಲ್ಲಿ ಆಗದೇ ಇದ್ದಂತ ಕೆಲಸವನ್ನ ರೈತರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಟ್ಟಿದ್ದಾರೆ ಅಂತ ನಮ್ಮ ಇಲಾಖೆಯ ಬಗ್ಗೆ, ನಾನು ಅಧಿಕಾರಿಗಳ ಬಗ್ಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೇಳಿದೆ ನಮ್ಮ ತಹಶೀಲ್ದಾರ್ರಿಗೆ, ಯಾರ್ದು ಬಹಳ ಹಳೇದು ಯಾರ್ದು ಮಾಡಿಕೊಟ್ಟಿದ್ದೀರಿ ಅಂತ. ಅವ್ರು ಹೇಳಿದ್ರು
55ನೇ ಇಸ್ವಿಯಲ್ಲಿ ಮಂಜೂರಾಗಿರೋದಕ್ಕೆ ಇವತ್ತು ಪೋಡಿ ಮಾಡಿ ಅವ್ರ ಕೈಗೆ ಕೊಡ್ತಾ ಇದ್ದೀವಿ ಅಂತ. ಎಷ್ಟು ವರ್ಷ ಆಯ್ತು ಅಲ್ಲಿಗೆ? 70 ವರ್ಷ ಮಂಜೂರಾಗಿ 70 ವರ್ಷ ಆಗಿದೆ. ಇದಾರ ಅವರಿಲ್ಲಿ? ಎಲ್ಲಿದ್ದಾರೆ? ಬಂದಿಲ್ಲ. ಬೇರೆ ಯಾರಿದ್ದಾರೆ? ಅಳಬರು ಯಾರಾದ್ರೂ ಇದ್ದೀರಾ? ಅಜ್ಜಿ ಗೊತ್ತಾಗ 70 ವರ್ಷ ಆಗಿದೆ ಮಂಜೂರಾಗಿ, ಇಲ್ಲಿವರೆಗೂ ಪಕ್ಕಾ ದಾಖಲೆ ಆಗಿರ್ಲಿಲ್ಲ. ಅವ್ರಿಗೆ ಸರ್ವೆ ಮಾಡಿ ಸ್ಕೆಚ್ ಮಾಡಿ ಸಂಪೂರ್ಣ ದಾಖಲೆ ಎಲ್ಲಾ ದಾಖಲೆಗಳು ಫೈಲ್ಗೆ ಹಾಕಿ ಇವತ್ತು ಸರ್ವೆ ಸ್ಕೆಚ್ಚು, RTC, ಆಕಾರ ಬಂದು ಟಿಪ್ಪಣಿ ಎಲ್ಲಾನು ಕೂಡ ಒಂದೇ ಫೈಲ್ಗೆ ಹಾಕಿ ಇವತ್ತು ಅವ್ರ ಕೈಗೆ ನಾವು ಕೊಡ್ತಾ ಇದ್ದೇವೆ. ಕೊಟ್ಟ ಮೇಲೆ ತಿರುಗಿ ವಾಪಸ್ಸು ಗೌರ್ಮೆಂಟ್ ಕಚೇರಿ ಕೂಡ ಕಡೆ ಬರಬಾರದು, ಅವರು ತಿರುಗಿ ನೋಡಬಾರದು. ಕೊಟ್ಟ ಮೇಲೆ ಸಂಪೂರ್ಣ ಆಗಬೇಕು, ಅರ್ಧಂಬರ್ಧ ಮಾಡಿಕೊಡೋದಲ್ಲ. ಅದಕ್ಕೆ ನಾವು ಹೇಳೋದು ಇದು ಭೂ ಗ್ಯಾರಂಟಿ ಕಾರ್ಯಕ್ರಮ ಅಂತೇಳಿ ಅಂತ. ಭೂ ಗ್ಯಾರಂಟಿ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಇದು ರಾಜ್ಯದಲ್ಲಿ ಈ ತರಹ ಕಳೆದ ಸರ್ಕಾರದ 5 ವರ್ಷದಲ್ಲಿ ರಾಜ್ಯದಲ್ಲಿ 8500 ಪೋಡಿ ಪ್ರಕರಣ ಮಾಡಿಕೊಟ್ಟಿತ್ತು ನಮ್ಮ ಇಲಾಖೆ 5 ವರ್ಷದಲ್ಲಿ. ಈಗ ಹೋದ ವರ್ಷ ಜನವರಿಯಿಂದ ಇಲ್ಲಿವರೆಗೆ 2,06,000 ರೈತರದನ್ನ ನಾವು ಪೋಡಿಗೆ ತಗೊಂಡಿದ್ದೀವಿ ಈಗ 1 ವರ್ಷದಲ್ಲಿ. ಇನ್ನ 2 ಲಕ್ಷ ಅಲ್ಲದೆ ಇನ್ನ ಒಂದು 3 ಲಕ್ಷ ರೈತರದನ್ನ ಮಾಡುವ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಅಲ್ಲಿಗೆ ಸುಮಾರು ಕನಿಷ್ಠ ಈ ವರ್ಷ ಮುಗಿಯೋದ್ರೊಳಗಡೆ 26ನೇ ಇಸ್ವಿ ಮುಗಿಯೋದ್ರೊಳಗಡೆ 5 ಲಕ್ಷ ಕುಟುಂಬಗಳಿಗೆ ಪೋಡಿ ಮಾಡಿಕೊಡುವಂತ ಗುರಿಯನ್ನ ನಾವು ಹಾಕೊಂಡಿದ್ದೇವೆ. ಈ ಜಿಲ್ಲೆಯಲ್ಲಿ 4,238 ಮಾಡಿದ್ದೇವೆ. ಇನ್ನೂ ಆಗಬೇಕಾಗಿರೋದು ಸುಮಾರು ನನ್ನ ಪ್ರಕಾರ ಇನ್ನೂ ಒಂದು 6,000 ಇಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. 6,000 ಆಗುತ್ತಾ? ಇನ್ನೂ ಕಡಿಮೆನಾ? DDLR ಎಷ್ಟಾಗ್ಬೋದು? ಇನ್ನ ಮಿಸ್ಸಿಂಗ್ ರೆಕಾರ್ಡ್ಸ್ ಎಲ್ಲ ಸೇರಿಸಿ 2,700 ಮಿಸ್ಸಿಂಗ್ ರೆಕಾರ್ಡ್ಸ್ ಬಿಟ್ ಕೇಸಸ್. ಇನ್ನು ಉಳಿದಿದ್ದು 3 ರೆಕಾರ್ಡ್ಸ್ ಇರೋದು. ಹಿಂದೆ ಒಂದು ಪೋಡಿ ಆಗ್ಬೇಕು ಅಂತ ಹೇಳಿದ್ರೆ 5 ದಾಖಲೆ ಬೇಕಾಗಿತ್ತು. ಅದನ್ನ ಈಗ ಬರೀ 3 ದಾಖಲೆಗೆ ಇಳಿಸಿದ್ದೇವೆ ನಾವು ಬಂದ ಮೇಲೆ. ಯಾಕಂದ್ರೆ ಸುಮಾರು ರೈತರ ಹತ್ರ ಎಲ್ಲ ದಾಖಲೆಗಳು ಇಲ್ಲ. ಅದು ರೈತರದು ತಪ್ಪಿರಬಹುದು, ಅಥವಾ ನಮ್ಮ ಅಧಿಕಾರಿಗಳೇ ಎಲ್ಲ ದಾಖಲೆಗಳನ್ನ ಮಾಡಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ರೈತರ ತಪ್ಪೇನು ಅದರಲ್ಲಿ? ಅದಕ್ಕೋಸ್ಕರ ಮಿನಿಮಮ್ 5 ಬೇಕು ಅಂತ ಕೇಳಿದ್ದನ್ನ ಈಗ 3ಕ್ಕೆ ಇಳಿಸಿದೀವಿ ಸಾಕು ಅಂತ. 3 ಇರುವಂತಹದ್ದು ಈಗ 4,500 ಸಾವಿರ ಕ್ಲಿಯರ್ ಮಾಡಿದ್ದೇವೆ, 3 ದಾಖಲೆ ಇರೋದು. ನೆಕ್ಸ್ಟ್ ಬರೀ 2 ದಾಖಲೆ ಇರೋದು ಎಷ್ಟು ಅಂತ ನಾನು ಕೇಳಿದೆ. ಸುಮಾರು 2,700 ಪ್ರಕರಣಗಳಿಗೆ 2 ದಾಖಲೆ ಇದೆ ರೈತರದ್ದು ಅಂತ ಹೇಳಿದ್ದಾರೆ ನಮ್ಮ DC ಅವರು. ನಾನು ಅವರಿಗೆ ಹೇಳಿದ್ದೇನೆ, ಯಾವ್ದ್ಯಾವ್ದು 2 ದಾಖಲೆ ಇದೆ ಅದನ್ನ ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಿ ಅವ್ರಿಗೂ ಮಾಡಿಕೊಡ್ಬೇಕು ಅಂತ ಹೇಳಿದ್ದೇನೆ. ಅದನ್ನು ಸೇರಿಸಿದ್ರೆ ಬೇರೆ ಕೆಲವು ಮಿಸ್ ಮ್ಯಾಚ್ ಇರೋದು ಅದು ಇದು ಎಲ್ಲ ಸೇರಿಸಿದ್ರೆ ಇನ್ನೂ ಒಂದು 5,000 ರೈತರದ್ದು ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ ಈ ಜಿಲ್ಲೆಯಲ್ಲಿ. ಅವ್ರದ್ದು ಸಹ ನಾವು ಮಾಡಿಕೊಡ್ತೇವೆ 5,000 ಕೂಡ. ನಾನು ಆಗ್ಲೇ ಹೇಳಿದೆ, ಹೋದ ಸರ್ಕಾರದಲ್ಲಿ 8,500. ನಾನು ಇದನ್ನ ಅಸೆಂಬ್ಲಿಯಲ್ಲಿ ಹೇಳಿದೆ, ಈ ತರಹ ನಾವು ನನ್ನ ಭೂಮಿ ಅಂತ ದರಖಾಸ್ತು ಪೋಡಿ ಅಭಿಯಾನ ಆರಂಭ ಮಾಡ್ತಾ ಇದ್ದೇವೆ.
ಅಟ್ಲೀಸ್ಟ್ ಅರ್ಧ ರೈತರಿಗಾದ್ರೂ ನಾವು ಮಾಡಿಕೊಡ್ತೀವಿ ಅಂತ ಅಸೆಂಬ್ಲಿಯಲ್ಲಿ ಹೇಳಿದಾಗ ಇವತ್ತಿನ ವಿರೋಧ ಪಕ್ಷದ ನಾಯಕರು ಅಸೆಂಬ್ಲಿ ಹಿಂದೆ ಅವರು ಕಂದಾಯ ಸಚಿವರು ಆಗಿದ್ರು, ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಚಾಲೆಂಜ್ ಮಾಡಿದ್ರು, ನೀವು ಒಂದೂ ಮಾಡಕ್ಕಾಗೋದಿಲ್ಲ ನೋಡಿ ಅಂತ. ರೆಕಾರ್ಡ್ ಅಲ್ಲಿ ಇದೆ, ನನ್ನ ಹತ್ರನೂ ರೆಕಾರ್ಡ್ ಕಾಪಿ ಇದೆ. ಅವ್ರು ಹೇಳಿದ್ರು, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಒಂದೂ ಮಾಡಕ್ಕಾಗಲ್ಲ ನೀವು ಅಂತ. ಅದು ಒಂದು ವರ್ಷದಲ್ಲಿ 2,06,000 ಮಾಡಿದ್ದೇವೆ. ಇನ್ನು ಮಾಡುವಂತಹದ್ದು ಇದೆ, ಅದನ್ನು ಕೂಡ ಮಾಡ್ತೇವೆ. ಮಾನ್ಯ ಶಾಸಕರು ಕೇಳಿದ್ದಾರೆ, ಇನ್ನೂ ಕೆಲವ್ರದ್ದು ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಹೋಗಿದೆ ಮತ್ತು 3 and 9 ಮಿಸ್ ಮ್ಯಾಚ್ ಅಲ್ಲಿ ಸಿಕ್ಕಾಕೊಂಡಿದೆ ಅಂತ ನಾನು DC ಅವರು, AC ಅವರು, DDLRಗೆ ಹೇಳಿದ್ದೇನೆ. ಯಾವುದು 3-9 ಮಿಸ್ ಮ್ಯಾಚ್ ಇದೆ ಅದನ್ನೂ ಕೂಡ ಮಾಡಬೇಕು. ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಹೋಗಿ ಕನಿಷ್ಠ 2 ದಾಖಲೆ ಇರುವಂತಹದ್ದು, ಅದನ್ನು ಇವೆರಡನ್ನು ಕೂಡ ಇನ್ನು 6 ತಿಂಗಳ ಒಳಗಡೆ ಅವೆಲ್ಲವನ್ನು ಕೂಡ ಮಾಡಿಕೊಡ್ಬೇಕು ಅಂತ ನಾನು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಇನ್ನ ಮುಂದೆ ಮನೆಗಳಿಗೆ ಹಕ್ಕುಪತ್ರ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಮಾನ್ಯ ಶಾಸಕರು ಈಗ ತಾನೇ ಮನವಿ ಮಾಡಿದ್ರು, ಸುಮಾರು ಅವರ ತಾಲೂಕಿನಲ್ಲಿ 136, ಹೊಸಕೋಟೆ ತಾಲೂಕಿನಲ್ಲಿ 136, ಒಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 240. ಇಲ್ಲಿ ಸಣ್ಣ ಪುಟ್ಟ ಊರುಗಳು ಬಂದ್ಬಿಟ್ಟಿದಾವೆ. ಕೆಲವು ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಇದಾವೆ, ಕೆಲವು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದಾವೆ. ಆದ್ರೆ ಅವರಿಗೆ ಮನೆಗೆ ದಾಖಲೆ ಇಲ್ಲ, ಊರಿಗೆ ಊರು ಅಂತಾನೂ ದಾಖಲೆ ಇಲ್ಲ. ಕಂದಾಯ ಗ್ರಾಮ ಅಂತ ಮಾಡಿಲ್ಲ ನಾವು, ಹಾಗಾಗಿ ಮನೆಗಳಿಗೆ ಹಕ್ಕುಪತ್ರಗಳು ಕೂಡ ಇಲ್ಲ. ಅಂತಹದ್ದು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 240 ವಸತಿ ಪ್ರದೇಶಗಳು, ಸುಮಾರು 9,181 ಕುಟುಂಬಗಳ ಮನೆಗಳು ಇದ್ದಾವೆ. ಅದರಲ್ಲಿ 60% ಮಾನ್ಯ ಶಾಸಕರು ಹೊಸಕೋಟೆ ತಾಲೂಕಲ್ಲೇ ಗುರುತಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡಬೇಕು ಅಂತ ಅವರು ಈಗ ವೇದಿಕೆ ಮುಖಾಂತರ ಒತ್ತಾಯ ಮಾಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ 2,20,000 ಕುಟುಂಬಗಳಿಗೆ ನಾವು ಹಕ್ಕುಪತ್ರ ಕೊಟ್ಟಿದ್ದೇವೆ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಹಾಗೂ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂತಹ ಒಟ್ಟು 10,000 ಮನೆಗಳಿಗೂ ಕೂಡ ಹಕ್ಕುಪತ್ರವನ್ನ ಕೊಟ್ಟು ಆ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮ ಅಂತ ಅಧಿಕೃತವಾಗಿ ಘೋಷಣೆ ಮಾಡುವಂತ ಕೆಲಸವನ್ನು ನಾವು ಮಾಡಿಕೊಡ್ತೇವೆ. ಆದ್ರಿಂದ ಏನಾಗುತ್ತೆ, ಮನೆ ಕಟ್ಕೊಂಡಿದ್ದಾರೆ, ವರ್ಷಗಳೇ ಆಗೋಗಿದೆ, ಆದ್ರೆ ಮನೆಗೆ ದಾಖಲೆ ಇಲ್ಲ, ಅತಂತ್ರದಲ್ಲೇ ಬದುಕೋಂಗಾಗಿದೆ. ಅವರಿಗೆ ಪಕ್ಕಾ ಹಕ್ಕುಪತ್ರವನ್ನ ಕೊಟ್ಟು ನೆಮ್ಮದಿಯಾಗಿ ಬದುಕುವಂತಹ ಭೂ ಗ್ಯಾರಂಟಿಯನ್ನ ಅಂತ ಊರುಗಳಿಗೆ, ಮನೆಗಳಿಗೂ ಕೂಡ ನಾವು ಮಾಡಿಕೊಡ್ತೇವೆ. ಯಾರತ್ರ ಕ್ರಯಪತ್ರ ಇದ್ರೆ ಅವರು ಈಗ ಪಂಚಾಯಿತಿಯಲ್ಲಿ, ಮುನ್ಸಿಪಾಲಿಟಿಯಲ್ಲಿ ಬಿ ಖಾತಾ ತಗೊಳ್ಬಹುದು. ಕ್ರಯಪತ್ರ ಇರೋರು, ಕ್ರಯಪತ್ರ ಇದ್ರೆ ನಮ್ಮ ಸರ್ಕಾರ ಒಂದು ಬಾರಿ ಅಕ್ರಮ ಸಕ್ರಮ ಅಂತೇಳಿ ಯಾರ್ಯಾರು ಅನಾಥರೈಸ್ ಲೇಔಟ್ಗಳು ಮಾಡಿ ಮನೆ ಕಟ್ಕೊಂಡಿದ್ದಾರೆ, ಕ್ರಯಪತ್ರದ ಮುಖಾಂತರ ಖರೀದಿ ಮಾಡಿದ್ದಾರೆ, ಅವರೆಲ್ಲರಿಗೂ ಈಗ ಬಿ ಖಾತಾ ಕೊಡ್ತಾ ಇದ್ದೇವೆ ನಾವು. ಬಿ ಖಾತಾಯಿಂದ ನೆಕ್ಸ್ಟ್ ಅದನ್ನ ಎ ಖಾತಾಗೆ ಪರಿವರ್ತನೆ ಮಾಡ್ಕೊಳ್ಳಕ್ಕೂ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅಲ್ಲಿಗೆ ಅವರು ನೆಮ್ಮದಿಯಾಗಿ ಬದುಕೋದಕ್ಕೆ 1 ಟೈಮ್ ಸೆಟಲ್ಮೆಂಟ್ ಮಾಡ್ತಾ ಇದ್ದೇವೆ. ಇನ್ನ ಉಳಿಯೋರು ಯಾರು, ಯಾರ ಹತ್ರ ಕ್ರಯಪತ್ರ ಇಲ್ಲ ಅವರು ಉಳಿದೋಗ್ತಾರೆ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಆ ತರದವ್ರು ಯಾರ್ಯಾರು ಇದ್ದಾರೆ ಮಾರ್ಚ್ 16ನೇ ತಾರೀಕು ಒಳಗಡೆ ನನಗೆ ಪಟ್ಟಿ ಕೊಡಬೇಕು. ಅದಾದ ಮೇಲೆ ಸೆನ್ಸಸ್ ಮುಗಿದ ತಕ್ಷಣ ಅವರೆಲ್ಲರಿಗೂ ಹಕ್ಕುಪತ್ರ ಕೊಡುವಂತ ಕೆಲಸ ನಾವು ಮಾಡಿಕೊಡ್ತೇವೆ, ನಿಮ್ಮ ತಾಲೂಕಲ್ಲೂ ಸಹ ಸೇರಿ. ಇನ್ನು ಇವತ್ತು ಈ ತಾಲೂಕಿನಲ್ಲಿ ಸುಮಾರು 14,000 ಪೌತಿ ಖಾತೆಗಳನ್ನ ನಾವು ಬಂದ ಮೇಲೆ ಮಾಡಿಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ
ಅದೇ ಹಿಂದೆ 5 ವರ್ಷದಲ್ಲಿ ಎಷ್ಟಾಗಿದೆ ಅಂದ್ರೆ 2863 ಪೌತಿ ಖಾತೆ ಆಗಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಈಗ 14,016 ಪೌತಿ ಖಾತೆಯನ್ನ ನಾವು ಮಾಡಿಕೊಟ್ಟಿದ್ದೇವೆ. ಅದರಲ್ಲೂ ಅತಿ ಹೆಚ್ಚು ಹೊಸಕೋಟೆಯಲ್ಲೇ ಶಾಸಕರು ಆಸಕ್ತಿ ತಗೊಂಡು ಅವರೇ ಕೆಲವು ಕಡೆ ಹೋಗಿ ಪೌತಿ ಖಾತೆ ಅದಾಲತ್ತನ್ನ ಮಾಡಿ ಖಾತೆ ಮಾಡಿಸ್ಕೊಟ್ಟಿದ್ದಾರೆ. ಪೌತಿ ಖಾತೆ ಅಂದ್ರೆ ಏನು? ತಂದೆ ತಾತನ ಹೆಸರಲ್ಲಿ ಜಮೀನಿತ್ತು, ಅವರು ತೀರೋಗಿದ್ದಾರೆ, ಆದರೆ ವಾರಸುದಾರರಿಗೆ ಇನ್ನೂ ಖಾತೆ ಆಗಿಲ್ಲ, ಮೃತರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ಕೇಳಿದೆ, ಈ ತರಹ ಸತ್ತೋಗಿರೋರ ಹೆಸರಿನಲ್ಲಿ ಎಷ್ಟು ಜಮೀನುಗಳಿದಾವೆ ಅಂತ. ಲೆಕ್ಕ ಕೂಡ ಇರಲಿಲ್ಲ ನಮ್ದು ಇಲಾಖೆಯಲ್ಲಿ, ಎಷ್ಟು ಅಂತ ಕೂಡ ಲೆಕ್ಕ ಇರಲಿಲ್ಲ. ಆಮೇಲೆ 6 ತಿಂಗಳು ಕಸರತ್ ಮಾಡಿ ನಮ್ಮ ಎಲ್ಲ ವಿಎಗಳು ಗ್ರಾಮ ಸಹಾಯಕರ ಸಹಕಾರದಿಂದ ಪ್ರತಿಯೊಂದು ಮಾರ್ಕ್ ಮಾಡಿದ್ವಿ, ಎಷ್ಟು ಜಮೀನುಗಳು ಸತ್ತೋಗಿರೋರ ಹೆಸರಲ್ಲಿದ್ದಾವೆ ಅಂತ. ನೋಡಿದ್ರೆ ರಾಜ್ಯದಲ್ಲಿ 49 ಲಕ್ಷ ಜಮೀನುಗಳು ಸತ್ತೋದರ ಹೆಸರಿನಲ್ಲಿ ಇದಾವೆ. ಇವತ್ತು ಅವುಗಳನ್ನೆಲ್ಲ ವಾರಸುದಾರರಿಗೆ ನಾವೇ ಅಂದ್ರೆ ಕಂದಾಯ ಇಲಾಖೆ, ವಿಎ, ಗ್ರಾಮ ಸಹಾಯಕರು ಯಾರದು ಅರ್ಜಿಗೆ ಕಾಯದೆ ನಮ್ಮ ಅಧಿಕಾರಿಗಳೇ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ವಾರಸುದಾರರಿಗೆ ಪೌತಿ ಖಾತೆಯನ್ನ ಮಾಡಿಕೊಡ್ತಕ್ಕಂಥ ಅಭಿಯಾನವನ್ನು ಕೂಡ ನಡೆಸ್ತಾ ಇದ್ದೇವೆ. 49 ಲಕ್ಷದಲ್ಲಿ ಈಗಾಗಲೇ 13 ಲಕ್ಷ ಜನಗಳಿಗೆ ನಾವು ಸ್ವಯಂ ಪ್ರೇರಣೆಯಿಂದ ನಾವೇ ಹೋಗಿ 20, 30, 50 ವರ್ಷದಿಂದ ಪೌತಿ ಖಾತೆ ಆಗದೆ ಇದ್ದದನ್ನ ಈಗ ನಾವು ಮಾಡಿಕೊಟ್ಟಿದ್ದೇವೆ. ಆಲ್ರೆಡಿ 13 ಲಕ್ಷ ಮುಗಿಸಿದ್ದೇವೆ. ಇನ್ನು ಈ ವರ್ಷದ ಒಳಗಡೆ ಇನ್ನ ಒಂದು 15 ಲಕ್ಷ ಮಾಡುವಂತ ಗುರಿಯನ್ನ ನಾವು ಹಾಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಈ ಜಿಲ್ಲೆಯಲ್ಲೂ ಕೂಡ 1416 ಮಾಡಿದ್ದೇವೆ. ಅದರಲ್ಲಿ ಇವತ್ತು 10,200 ಜನಗಳಿಗೆ ವಾರಸುದಾರರ ಹೆಸರಿಗೆ ಖಾತೆ ಮಾಡಿ RTCಯನ್ನ ಕೊಡುವಂತ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಲೆಕ್ಕ ಕೊಡಬೇಕು ಅಂತ ಹೇಳಿದ್ನಲ್ಲ, ಹಾಗೆ ಪ್ರತಿಯೊಂದು ಕೂಡ ನಾವು ನಮ್ಮ ಇಲಾಖೆಯಲ್ಲಿ ಜನಗಳದ್ದು ಏನೇನು ಸಮಸ್ಯೆಗಳು ಇದಾವೆ ಅಂತ ಗುರುತಿಸಿ, ಯಾಕೆ ಜನ ನಮ್ಮ ಕಚೇರಿಗೆ ಅಲಿತಾ ಇದ್ದಾರೆ, ಅವರು ಬದುಕೋದು ಬಿಟ್ಟು ನಮ್ಮ ಕಚೇರಿಗಳಿಗೆ ಅಲದು ಈ ಜಮೀನು ಮಾಲೀಕತ್ವ, ನೆಮ್ಮದಿ, ಆರ್ಥಿಕ ಶಕ್ತಿ ಕೊಡೋದರ ಬದಲಿಗೆ ಯಾಕೆ ಜನಗಳ ಜೀವನಕ್ಕೆ ಕಂಟಕ ಆಗಿದೆ, ಇಂಥ ಸಮಸ್ಯೆಗಳನ್ನ ಹುಡುಕಿ ಅವುಗಳಿಗೆ ನಾವೇ ಮೇಲಾಕೊಂಡು ಪರಿಹಾರ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾಕೆ ಜನ ಸುತ್ತುತ್ತಾರೆ ಅಂತ ನೋಡಿದೆ. ತಾಲೂಕು ಆಫೀಸಲ್ಲಿ ಕೇಸುಗಳು, AC ಆಫೀಸಲ್ಲಿ ಕೇಸುಗಳು, ಆ ಕೇಸುಗಳು 6 ತಿಂಗಳು, ವರ್ಷ, 2 ವರ್ಷ ಆದ್ರೂ ಇತ್ಯರ್ಥ ಆಗಲ್ಲ. ಜನ ಸುತ್ತಿ ಕೊನೆಗೆ ಯಾವನೋ ಮಧ್ಯವರ್ತಿ ಒಬ್ಬ ಅಲ್ಲಿರ್ತಾನೆ, ಅವನು ಬಾ ನಾನ್ ಮಾಡಿಸ್ಕೊಡ್ತೀನಿ ಅಂತೇಳಿ ಒಂದಷ್ಟು ವಸೂಲಿ ಮಾಡ್ಕೊಂಡು ಅವನ್ ಜೇಬಿಗೆ ಬಿಟ್ಕೋತಾನೆ. ರೈತರದು ಅಲದು ಚಪ್ಪಲಿನೂ ಸಮದೋತದೆ, ಜೇಬೆಲ್ಲ ಖಾಲಿನೂ ಆಗೋತದೆ. ಆದ್ರೆ ಕೆಲಸಗಳು ಮಾತ್ರ ಆಗ್ತಾ ಇರಲಿಲ್ಲ. ನಾನು ಕೇಳಿದೆ, ಈ ಇಲಾಖೆ ಜವಾಬ್ದಾರಿ ತಗೊಂಡಾಗ ಎಷ್ಟು ಕೇಸುಗಳು ತಾಲೂಕು ಆಫೀಸಲ್ಲಿ ಕೋರ್ಟ್ ಕೇಸುಗಳು ಎಷ್ಟು ಬಾಕಿ ಇದಾವೆ ಅಂತ. 10,774 ಕೇಸು ಬಾಕಿ ಇದ್ವು ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ. ಯಾವ ಟೈಮು ಮೀರೋಗಿರುವಂತ ಪೆಂಡಿಂಗ್ ಕೇಸುಗಳು, ವಾಯ್ದಾ ಮುಗಿದೋಗಿರುವಂತ ಪೆಂಡಿಂಗ್ ಕೇಸು 10,774 ಇತ್ತು. ನಾನು ಎಲ್ಲ ತಹಶೀಲ್ದಾರ್ಗೆ ಹೇಳಿದೆ, ಅವನ್ ಕೇಸ್ ಹಾಕಿರೋನು ಬರ್ಲಿ ಬಿಡ್ಲಿ, ಇವೆಲ್ಲ ವಿಲೆ ಮಾಡಬೇಕು ಅಂತ ಸೂಚನೆ ಕೊಟ್ಟ ಮೇಲೆ ಆರಂಭದಲ್ಲಿದ್ದು 10,774, ಇವತ್ತು ಬಾಕಿ ಇರೋದು 488. 99% ಬಾಕಿ ಕೇಸುಗಳನ್ನ ವಿಲೆ ಮಾಡಿದ್ದೇವೆ. ಇವೆಲ್ಲ 6 ತಿಂಗಳು, ವರ್ಷ, 2 ವರ್ಷ ಆದ್ರೂ
ಇತ್ಯರ್ಥ ಆಗದೆ ಜನ ಅಲಿಯೋದಕ್ಕೆ ಕಾರಣ ಆಗಿದ್ದಂತ ಪ್ರಕರಣ. ಎಸಿ ಕೋರ್ಟ್ದು ವಿಚಾರಿಸಿದೆ, ಅಲ್ಲಿ ಇನ್ನೂ ಗಂಭೀರ ಪರಿಸ್ಥಿತಿ. ಟೈಮ್ ಮೀರೋಗಿರುವಂತ ಪೆಂಡಿಂಗ್ ಕೇಸುಗಳು ಎಸಿ ಕೋರ್ಟ್ ಅಲ್ಲಿ 73,624 ರಾಜ್ಯದಲ್ಲಿ 73,624. ಅವುಗಳಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇರೋ ಕೇಸುಗಳು ಅಂದ್ರೆ 8 ವರ್ಷ, 12 ವರ್ಷ, 15 ವರ್ಷ ಆದರೂ ಕೂಡ ಎಸಿ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಂತ ಕೇಸುಗಳು 5 ವರ್ಷಕ್ಕಿಂತ ಮೀರಿದ್ದು 32,757 ಕೇಸ್ ಇತ್ತು. ಇವತ್ತು ಬ್ಯಾಲೆನ್ಸ್ ಇರೋದು 3,015 ಕೇಸ್. ನಾನು ತಗೊಂಡಾಗ 32,757, ಇವತ್ತು 3,000. ಅದರಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇದ್ದಿದ್ದು 59,339. ಇವತ್ತು ಬ್ಯಾಲೆನ್ಸ್ ಇರೋದು 8,773. ಒಟ್ಟು 73,624 ಏನ್ ಬ್ಯಾಲೆನ್ಸ್ ಇತ್ತು, ಅದನ್ನ ಈಗ 10,637 ಇಳಿಸಿದೀವಿ. ಯಾರು ಬರ್ಲಿ ಬಿಡ್ಲಿ, ನಾವೇ ಇವುಗಳನ್ನ ವಿಲೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಾಗೇನೆ ಜನ ಇನ್ನೊಂದು ಹೇಳ್ತಾ ಇದ್ದಿದ್ದು, ನಾವು ಎಷ್ಟು ಅರ್ಜಿ ಕೊಟ್ರು ನಮ್ದು ಅರ್ಜಿ ಕಳೆದೋಗ್ತದೆ, ಇಲ್ಲ ಫೈಲ್ ಎತ್ತಿಕ್ ಬಿಡ್ತಾರೆ, ಕೇಳಿದ್ರೆ ನಿಂದ ಅರ್ಜಿನೇ ಇಲ್ಲ ಹೋಗು ಅಂತ. ಅದಕ್ಕೆ ಈಗ VA ಲೆವೆಲ್ ಇಂದ ಹಿಡಿದು ಮಿನಿಸ್ಟರ್ ಲೆವೆಲ್ ವರೆಗೂ ಎಲ್ಲ ಕಡ್ಡಾಯವಾಗಿ ಈ ಪೇಪರ್ ಕಡತ ಮಾಡೋ ಹಾಗಿಲ್ಲ, ಆನ್ಲೈನ್ ಅಲ್ಲಿ ಈ ಆಫೀಸ್ ಅನ್ನ ಬಳಕೆ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದೇವೆ. ಇದರಿಂದ ಅನುಕೂಲ ಏನು ಅಂದ್ರೆ, ಯಾರ್ದು ಫೈಲ್ ಮಚ್ಚಿಡಕ್ಕಾಗಲ್ಲ, ಯಾರ್ದು ಕಳೆದಾಕಕ್ಕಾಗಲ್ಲ, ಯಾರ ಹತ್ರ ಎಷ್ಟು ದಿನ ಪೆಂಡಿಂಗ್ ಇದೆ ಅಂತ ಮೇಲ್ನವ್ರಿಗೆ ಕಾಣಿಸುತ್ತೆ. ಪಾರದರ್ಶಕತೆಯನ್ನ ತರುವಂತ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಸುಮಾರು ಜನ ನಿಮ್ಮ ಹೊಸಕೋಟೆ ತಾಲೂಕು ಸೇರಿ ರೆಕಾರ್ಡ್ ರೂಮ್ಗೆ ಹೋಗಿ ಒಂದು ದಾಖಲೆ ತಗೋಬೇಕು ಅಂತ ಹೇಳಿದ್ರೆ, ಏನನ್ನ ಇಂಪಾರ್ಟೆಂಟ್ ದಾಖಲೆ ಕೇಳಿದ್ರೆ, ಒಂದ್ಸತಿ ಹೋದ್ರೆ ಅಲ್ಲಿ ಆಫೀಸರ್ ಇರೋದಿಲ್ಲ, ಮಾರನೇ ದಿನ ಹೋಗ್ಬೇಕು. ಮಾರನೇ ದಿನ ಹೋದ್ರೆ ಅವ್ರು ಹೇಳ್ತಾರೆ 1 ವಾರ ಬಿಟ್ಕೊಂಡು ಬಾ, ನೋಡಿಟ್ಟಿರ್ತೀನಿ ಅಂತ. ವಾರ ಬಿಟ್ಕೊಂಡು ಹೋದ್ರೆ ಅವನು ತಿರ್ಗಾ ಇರೋದಿಲ್ಲ. ತಿರ್ಗಾ ಇನ್ನೊಂದು 2 ದಿನ ಬಿಟ್ಟು ಹೋಗ್ಬೇಕು, ಅವನು ಹೇಳ್ತಾನೆ ನಿಂದು ಫೈಲೇ ಸಿಗ್ತಾ ಇಲ್ಲ, ಹೋಗು ಅಂತ. ವಿಲೆ ಅಲ್ಲಿ ಇನ್ನೊಬ್ಬ ಪಕ್ಕದಲ್ಲಿ ಹೊರಗಡೆ ಇರ್ತಾನೆ, ನಿನ್ಕೇನು ಈ ದಾಖಲೆ ತಾನೇ ಬೇಕು, ಬಾ ನಾನು ಕೊಡಿಸ್ಕೊಡ್ತೀನಿ ಅಂತ ಕಾಯ್ತಾ ಇರ್ತಾನೆ. ಅವನ್ ಜೇಬಕ್ಕೆ ಒಂದಷ್ಟು ಅಟ್ಟಬೇಕು, ಆವಾಗ ಅದು ದಾಖಲೆ ತಾನೇ ತಾನಾಗಿ ಬಂದ್ಬಿಡುತ್ತೆ. ನಡೀತಾ ಇತ್ತಾ ಇದು? ಒಂದು ಸರ್ಟಿಫೈಡ್ ಕಾಪಿ ತಗೋಬೇಕು ಅಂತ ಹೇಳಿದ್ರೆ ನೇರ ಬಾಗಿಲಲ್ಲಿ ಹೋದ್ರೆ ಏನು ಸಿಗ್ತಾ ಇರ್ಲಿಲ್ಲ, ಬೇರೆ ಬೇರೆ ಬಾಗಿಲಲ್ಲಿ ಹೋದ್ರೆ ತಾನೇ ತಾನಾಗಿ ಸಿಗ್ತಾ ಇತ್ತು. ಜನ ಹೇಳಿದ್ದು ಹೇಳ್ತಾ ಇದ್ದೀನಿ, ನಮ್ಮ ಅಧಿಕಾರಿಗಳು ಬೇಜಾರು ಮಾಡ್ಕೋಬಾರ್ದು. ಜನ ಹೇಳಿದ್ದು ಹೇಳ್ತಾ ಇದ್ದೀನಿ ನಾನು. 100ಕ್ಕೆ 100 ಇದೆ ಅಂತಾನು ನಾನು ಹೇಳೋದಿಲ್ಲ. ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಈ ಪರಿಸ್ಥಿತಿನೂ ಇತ್ತು. ಇದು ಒಂದು ಕಡೆ. ಇನ್ನೊಂದು ಕಡೆ ಎಷ್ಟೋ ದಾಖಲೆಗಳು ಕೇಳಿದ್ರೆ ಇಲ್ಲ, ಅದು ಸಿಗ್ತಾ ಇಲ್ಲ ಅಂತ ಹೇಳೋದು. ಇರುತ್ತೆ ಒಳಗಡೆ, ಆದ್ರೆ ಬೇಕಂತೇನೋ ಅಥವಾ ಬ್ಯಾಡ್ದೇನೋ ತಗೊಂಡೋಗಿ ಅದನ್ನ ಬೇರೆ ಕಡೆ ಇಟ್ಟುಬಿಟ್ಟಿರ್ತಾರೆ. ಈ ಊರ್ದು ತಗೊಂಡೋಗಿ ಆ ಊರಲ್ಲಿ ಇಟ್ಟುಬಿಟ್ರೆ ಇದ್ರೂ ಕೂಡ ಇಲ್ಲ. ಇನ್ನು ಕೆಲವು ಈ ಡೆವಲಪರ್ಗಳು ಅಂತವ್ರು ಇಂಥವರು ಎಷ್ಟೋ ಫೈಲ್ಗಳನ್ನ ಎತ್ತು ಬಿಟ್ಟಿದ್ದಾರೆ. ನಮ್ ದೇವನಹಳ್ಳಿ ತಾಲೂಕಲ್ಲಿ ಈ ಬೋಗಸ್ ಮಾಡ್ಕೊಂಡಿದ್ದವರು ಬಚಾವ್ ಆಗಬೇಕು ಅಂತ ಏನ್ ಮಾಡಿದ್ರು, ರೆಕಾರ್ಡ್ ರೂಮ್ಗೆ ಬೆಂಕಿ ಇಟ್ಬಿಟ್ರು. ಇವತ್ತಲ್ಲ, ಬಹಳ ವರ್ಷಗಳ ಹಿಂದೆ. ಎಷ್ಟೋ ದಾಖಲೆಗಳು ನಾವೇ ಕಳೆದಾಕಿದೀವಿ ಅಥವಾ ಕಳೆದು ಹೋಗಿದಾವೆ. ಇನ್ನ ಕೆಲವು ಹಳೇ ದಾಖಲೆಗಳು 120 ವರ್ಷ ಆಗಿದೆ, ಇವತ್ತೆಲ್ಲ ಪುಡಿ ಪುಡಿ ಆಗೋ ಸ್ಟೇಜ್ಗೆ ಬಂದ್ಬಿಟ್ಟಿದ್ದಾವೆ.
ಇವೆಲ್ಲ ಸಮಸ್ಯೆಗಳು ಸಾಲದು ಅಂತ ಸುಮಾರು ಕಡೆ ತಿದ್ದೋದು, ಬೋಗಸ್ ಎಂಟ್ರಿ ಮಾಡೋದು, ನಕಲಿ ದಾಖಲೆಗಳನ್ನ ಕಡತದಲ್ಲಿ ಸೇರಿಸಿ ಸರ್ಕಾರಿ ಜಮೀನನ್ನ ಲೂಟಿ ಹೊಡೆಯೋದು, ಇದು ಕೂಡ ನಡೀತಾ ಇತ್ತು. ಇವೆಲ್ಲಾ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಮಾಡಬೇಕು ಅಂತೇಳಿ ಈಗ ನಾವೇನ್ ಮಾಡ್ತಾ ಇದ್ದೇವೆ, ತಾಲೂಕ್ ಆಫೀಸು, ಎಸಿ ಆಫೀಸು, ಡಿಸಿ ಆಫೀಸಲ್ಲಿರೋ ಎಲ್ಲಾ ಮೂಲ ದಾಖಲೆ, ಒರಿಜಿನಲ್ ದಾಖಲೆಗಳನ್ನ ನಾವೇ ಇವಾಗ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸ್ಕ್ಯಾನಿಂಗ್ ಮಾಡೋದ್ರಿಂದ ಅನುಕೂಲ ಏನು ಅಂದ್ರೆ, ನೀವು ದಾಖಲೆ ಬೇಕಾದ್ರೆ ನಮ್ಮ ಆಫೀಸ್ಗೆ ಬರಬೇಡಿ. ಇನ್ನ ಒಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ದಾಖಲೆ ಸರ್ಟಿಫೈಡ್ ಕಾಪಿ ಬೇಕಾದ್ರೆ ನಮ್ಮ ಆಫೀಸ್ಗೆ ಬರಬೇಡಿ. ಹಾಗಾದ್ರೆ ಏನ್ ಮಾಡಬೇಕು ಅಂತ ಕೇಳ್ಬೋದು, ಎಲ್ಲಾ ಡಾಕ್ಯುಮೆಂಟು ನಿಮ್ಮ ಮೊಬೈಲ್ ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸರ್ಟಿಫೈಡ್ ಕಾಪಿ ಬೇಕಾದ್ರೂ ನಿಮ್ಗೆ ಮೊಬೈಲ್ ಅಲ್ಲೇ ಕಳಿಸ್ಕೊಡ್ತೀವಿ. ಡಿಜಿಟಲಿ ಸರ್ಟಿಫೈಡ್ ರೆಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿ ಇವತ್ತು ಅಷ್ಟೂ ದಾಖಲೆಗಳನ್ನ ನಿಮಗೆ ಬೇಕಾದಾಗ ನೀವು ಬೇಕಾದ ಜಾಗದಿಂದ ನಿಮ್ಮ ಬೆರಳ ತುದಿಯಲ್ಲೇ ನೀವು ಪಡ್ಕೊಳ್ಬಹುದು. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಎನಿ ಟೈಮ್ ಎನಿವೇರ್ ಅಟ್ ಯುವರ್ ಫಿಂಗರ್ ಟಿಪ್ಸ್ ಅಂತ. ಯಾವಾಗ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ನಿಮ್ಮ ಬೆರಳ ತುದಿಯಲ್ಲಿ ಇಡೀ ಕಂದಾಯ ಇಲಾಖೆಯ ದಾಖಲೆಗಳು ನಿಮ್ಗೆ ಸಿಗ್ತವೆ. ಇಲ್ಲಿವರೆಗೂ 73 ಕೋಟಿ ಪುಟಗಳನ್ನ ಸ್ಕ್ಯಾನಿಂಗ್ ಮಾಡಿದೀವಿ. 73 ಕೋಟಿ ಪುಟಗಳನ್ನ. ಇದರಿಂದ ನೀವು ದಾಖಲೆ ತಗೊಳ್ಳೋದಿಕ್ಕೆ ಅಲಿಯೋದು ಬೇಕಾಗಿಲ್ಲ, ಮಧ್ಯವರ್ತಿಗಳಿಗೆ ಶರಣಾಗೋದು ಬೇಕಾಗಿಲ್ಲ. ಎರಡನೇದು, ಸ್ಕ್ಯಾನಿಂಗ್ ಮಾಡಿದ್ರೆ ಮುಂದಕ್ಕೆ ಕಳೆದಾಕಕ್ಕಾಗಲ್ಲ, ಅದನ್ನ ಎತ್ತಿಟ್ಬಿಟ್ಟು ಮಚ್ಚಿಕ್ಕಾಗೋದಿಲ್ಲ, ನಕಲಿ ಮಾಡಕ್ಕಾಗಲ್ಲ, ಫೋರ್ಜರಿ ಮಾಡಕ್ಕಾಗಲ್ಲ, ತಿದ್ದಕ್ಕೂ ಸಾಧ್ಯ ಆಗೋದಿಲ್ಲ. ಕೊನೆಗೆ ಹಳೆ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಸಂರಕ್ಷಣೆಯನ್ನು ಮಾಡಬಹುದು. ಇದಕ್ಕೋಸ್ಕರ ಭೂ ಸುರಕ್ಷಾ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಇದೆ ಹೇಳೋದು. ಈ ತರಹ ಜನಗಳಿಗೆ ಏನೆಲ್ಲ ಸಮಸ್ಯೆ ಇತ್ತು ಅಂತವುಗಳನ್ನ ಹುಡುಕಿ ಪರಿಹಾರ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಇಲಾಖೆಗೂ ಶಕ್ತಿ ತುಂಬುತ್ತಾ ಇದ್ದೀವಿ. ಸುಮ್ಮನೆ ಆಗೋದಿಲ್ಲ. 1219 ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನ ನೇಮಕ ಮಾಡ್ಕೊಂಡಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ. ಸರ್ವೆ ಕೆಲಸ ವರ್ಕ್ ಜಾಸ್ತಿ ಆಗಿದೆ ಅಂತೇಳಿ ಈಗ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಧುನಿಕ ಸರ್ವೆ ಮೆಷಿನರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.